ಮಂತ್ಲಿ ಎಷ್ಟು ಪೇ ಮಾಡ್ತೀರಾ? ಇಲ್ಲ ಗೋಬಿ ಫ್ರೆಂಡ್ಸ್ ಇಲ್ಲಿ ನೋಡಿದ್ರೆ ಸೊ ಇವಾಗ ಒಂದು ಪಾನಿಪುರಿ ಕೊಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಮಕೂರಲ್ಲಿ ಇದು 3ನೇ ದಿನ. ನಾವಿವತ್ತು ಹೋಗ್ತಾ ಇರೋದು ಸ್ಟ್ರೀಟ್ ಫುಡ್ಗೆ. ನೋಡು ಚಿಂಟು, ಹಾಯ್ ಮಾಡು ಚಿಂಟು. ಹಾಯ್ ಹಾಯ್. ಸೊ ಇವಾಗ ಸಂಜೆ ಆಗಿದೆ, ಮಳೆ ಬಂದಿದೆ. ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ಟ್ರೀಟ್ ಫುಡ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಇದು ಇರೋದು ಶಿವಕುಮಾರ್ ಸ್ವಾಮಿ ಸರ್ಕಲ್ ಅಲ್ಲಿ. ಸೊ ಮುಂಚೆ ಸಪ್ರೇಟ್ ಆಗಿ GBT ಕಾಲೇಜ್ ಹತ್ರ ಅಂದ್ರೆ ಹೊರಗಡೆ ಫುಟ್ಪಾತ್ ಅಲ್ಲೆಲ್ಲ ಇರೋದು. ಇವಾಗ ಫುಟ್ಪಾತ್ ಅಲ್ಲಿ ಏನು ಇರೋದಿಲ್ಲ, ಫುಲ್ ಕಂಪ್ಲೀಟ್ ಆಗಿ ಅದಕ್ಕಂತಾನೆ ಸ್ವಲ್ಪ ಮಳಿಗೆಗಳು ಮಾಡಿದ್ದಾರೆ, ಸರ್ಕಾರದಿಂದ ಮಾಡ್ಕೊಟ್ಟಿದ್ದಾರೆ. ಇವಾಗ ಏನೇ ಇಡ್ಬೇಕಂದ್ರೂ ಅಲ್ಲೇ ಇಡ್ತಾರೆ ಎಲ್ಲಾನು. ನಮ್ಗೆ ಏನ್ ಬೇಕೋ ಎಲ್ಲ ಅಲ್ಲೇ ಸಿಗುತ್ತೆ. ಬನ್ನಿ ಹಾಗಾದ್ರೆ ಹೋಗೋಣ. ನೋಡಿ ಇದು ಸಿದ್ಧಗಂಗಾ ಸ್ಕೂಲ್ ಮತ್ತೆ ಕಾಲೇಜ್ ಇದೆಯಲ್ಲ, ಅದೇ ರೋಡಲ್ಲಿ ಇವಾಗ ಸ್ಟ್ರೀಟ್ ಫುಡ್ಸ್ ಇರೋದು. ಇಲ್ಲಿ ಹತ್ರ ಕಾಲೇಜಸ್ ಇರೋದ್ರಿಂದ GBT ಕಾಲೇಜು, ಸಿದ್ಧಗಂಗಾ ಕಾಲೇಜು ಮತ್ತೆ ಇಲ್ಲಿ ನರ್ಸಿಂಗ್ ಕಾಲೇಜ್ ಎಲ್ಲ ತುಂಬಾ ಹತ್ರ ಇರೋದ್ರಿಂದ ನೋಡಿ ಇಲ್ಲಿಂದ ಸ್ಟ್ರೀಟ್ ಫುಡ್ಸ್ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಇಲ್ಲಿಂದ ಶಿವಕುಮಾರ ಸ್ವಾಮಿ ಸರ್ಕಲ್ ತನಕನು ಲೆಫ್ಟ್ ಸೈಡಲ್ಲಿ ಈ ಥರ ನಮಗೆ ಮಳಿಗೆಯಲ್ಲಿ ಎಲ್ಲ ಥರ ನಮಗೆ ಬೇಕಾಗಿರೋಂಥ ಚಾಟ್ಸ್ ಎಲ್ಲ ನಮಗೆ ಇಲ್ಲಿ ಸಿಗುತ್ತೆ. ನಾವು ಇದು ಹೊಸ್ದಾಗ ಆದ್ಮೇಲೆ ಇದೆ ಫಸ್ಟ್ ನಾವು ಇಲ್ಲಿಗೆ ಬರ್ತಿರೋದು. ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಈ ತರ ಆದ್ಮೇಲೆ. ಅದಕ್ಕೋಸ್ಕರ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ. ಚಿಂಟು ಪಾಚು ಬೇಡ, ಇವಾಗ ನಿಂಗೆ ಏನೇನೋ ಕೊಡಿಸ್ತೀವಿ ತಿನ್ನೋಕೆ. ಚಿಕ್ಕಿ ಚಿಕ್ಕಿ ಮಾಡು, ಚಿಕ್ಕಿ ಕ್ಯಾಪ್ ಪಾಪಿ. ಇಲ್ಲಿ ಇಳಿ ಚಿಂಟು. ಇವಾಗ ಇಲ್ಲಿದ್ದೀವಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಮ್ಗೆ ಏನು ತಿನ್ಬೇಕಂತ ಎಲ್ಲ ನೋಡ್ತಿದ್ರೆ ಎಲ್ಲ ಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿಗೆ ಬರೋದಿದ್ರೆ ಹೊಟ್ಟೆ ಎಷ್ಕೊಂಡು ಬರಬೇಕು. ಏನು ಬೇಕು ಚಿಂಟು ನಿಮಗೆ? ಅಮ್ಮರು ನೋಡಿ ನಮ್ಮನ್ನು ಬಿಟ್ಟೆ ಹೋಗ್ತವ್ರೆ. ನೋಡಿ ಇಲ್ಲಿ ಎಲ್ಲ ಸಿಗುತ್ತೆ. ಏನದು ಜೋಳದ ರೊಟ್ಟಿ ಮನೆ ಅಂತ ಎಲ್ಲ ರೋಟಿ ಐಟಮ್ಸ್ ಸಿಗುತ್ತೆ. ಪಿಜ್ಜಾ ಸಿಗುತ್ತೆ. ಫ್ರೆಂಡ್ಸ್ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ತೋರಿಸ್ತೀನಿ ಒಂದೊಂದಾಗಿ. ಇಲ್ಲಿ ನೋಡಿ ಗೋಬಿ ಮಂಚೂರಿ ಮತ್ತು ಮಶ್ರೂಮ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ, ಪನ್ನೀರ್ ಮಂಚೂರಿ ಎಲ್ಲ ಸಿಗುತ್ತೆ. ಹಾಗೆ ಹೋಗ್ತಾ ಇಲ್ಲಿ ನೋಡಿದ್ರೆ ನೋಡಿ ಇಲ್ಲಿ ನಿಂತಿದ್ದಾರೆ. ಏನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ದೀವಿ. ಸೊ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ, ಆದರೆ ನಾವೇನು ತಿಂತೀವಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಇದು ಕಂಪ್ಲೀಟ್ ಸ್ಟ್ರೀಟು, ಫುಡ್ ಸ್ಟ್ರೀಟು. ಇದು ಹೊಸದಾಗಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಎಲ್ಲ ಥರ ಬಿರಿಯಾನಿಗಳು ಇಲ್ಲಿ ಸಿಗುತ್ತೆ. ನೈಟ್ ಟೈಮ್ ಬಂದರೆ ಇನ್ನೂ ಸೂಪರಾಗಿರುತ್ತೆ ಇಲ್ಲಿ, ಅಂದರೆ ಆ್ಯಂಬಿಯನ್ಸ್ ಚೆನ್ನಾಗಿರುತ್ತೆ. ಬಾಬಾ ನಾನು ಮಶ್ರೂಮ್ ಮಂಚೂರಿ ತೊಗೊಳ್ಳೋಣ ಅಂತ ಹೋಗಿದ್ರೆ ನಮ್ಮ ಬಾವ ತಿನ್ನಲ್ಲ ಅಂದ್ರೆ ಅದಕ್ಕೆ ಗೋಬಿ ಮಂಚೂರಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಶ್ರೀಕೃಷ್ಣ ಫುಡ್ ಪಾಯಿಂಟ್ ಅಂತ, ಇಲ್ಲಿ ಎಲ್ಲ ಥರದ ಸ್ನ್ಯಾಕ್ಸ್ ಸಿಗುತ್ತೆ. ಸೊ ನನಗಿವಾಗ ಗೋಬಿ ಬೇಕು ಅಂತ ಗೋಬಿ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಕ್ಕರು ಆಗಲೇ ಏನೋ ತೊಗೊಂಡು ತಿಂತಾವ್ರೆ, ಮಸಾಲೆ ಪುರಿ ಪಾನಿಪುರಿ ತೊಗೊಂಡು. ಸೊ ಇವಾಗ ಗೋಬಿ ಏನು ರೋ ಆಲ್ರೆಡಿ ತಿಂತಾಯಿದ್ದೀರಾ? ಈ ತಾತ ಪಾನಿಪುರಿ ಅಂತ ಹೇಳಿ ಅಂತ ಅಂದರು, ಅದಕ್ಕೆ ಇವ್ರಿಗೊಂದು ಪಾನಿಪುರಿ ಕೊಡಿ. ಪಾನಿಪುರಿ ಕೊಡಿಸಿ ಅಂತ ಅಂದರೆ ಈ ತಾತ, ಅದಕ್ಕೆ ಕೊಡಿಸ್ತಾ ಇದ್ದೀನಿ. ಪಾನಿಪುರಿ ಬೇಕಂತ ಅಂದರು. ನಾವು ತಿನ್ನಬೇಕಾದ್ರೆ ಈ ತಾತ ಬಂದು ನನಗೆ ಪಾನಿಪುರಿ ಕೊಡ್ಸಮ್ಮ ಅಂತ ಅಂದರು, ಅದಕ್ಕೆ ಕೊಡಿಸ್ತಾ ಇದ್ದೀನಿ. ಪಾಪ ಅನಿಸ್ತು ನನಗೆ. ಪಾಪ ನೋಡಿ ಆ ತಾತ ತಿಂತಾವ್ರೆ, ಹೊಟ್ಟೆ ಶುಳ್ಕೊಂಡಿದ್ರು ಅನಿಸುತ್ತೆ. ಸೊ ನಾವಿವಾಗ ತಿನ್ನೋಣ. ಏನೆಂದಿಲ್ಲ ಇದೆಲ್ಲ. ಏ ಚಿಂಟು, ನೀನು ರ್ಯಾಬಿಟ್ ತೊಗೊಂಡು ಬಂದಿದ್ಯಾ? ಏನು ತೊಗೊಂಡೆ? ಹೆಂಗಿದೆ ಗೋಬಿ? ಹೌದಾ, ಅಷ್ಟು ಚೆನ್ನಾಗ. ನನ್ನ ದಹಿ ಪುರಿ ಸಾಕಾಯ್ತಾ. ಇವರು ಮಸಾಲೆ ಪುರಿ ತೊಗೊಂಡಿದ್ದಾರೆ. ಚಿಂಟು ನೀನೇನು ತಗೊಂಡೆ? ಹಾಂ, ಏನು ತಗೊಂಡೆ ಅಂದೆ?
ನಂಗೆ ಆ್ಯಕ್ಚುಲಿ ಇಲ್ಲಿ ದಹಿಪುರಿ ಅಂದರೆ ನಂಗೆ ಭಾಳ ಇಷ್ಟ. ಇನ್ನು ಸ್ಟಾರ್ಟ್ ಆಗ್ತಾ ಇದೆ ಸ್ಟ್ರೀಟ್, ಜನ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಾರೆ. ಈ ಶಾಪಲ್ಲಿ ನೋಡಿ ಇಲ್ಲಿ ಎಲ್ಲ ತರಹದ ದೋಸೆ ಸಿಗುತ್ತೆ, ಉದ್ದಿನ ವಡೆ, ಬಜ್ಜಿ, ಬೆಣ್ಣೆ ಮಸಾಲೆ, ಪುಳಿಯೋಗರೆ, ಚಿತ್ರಾನ್ನ, ಪಲಾವ್, ಮೊಸರನ್ನ, ಪರೋಟ, ಚಪಾತಿ ಎಲ್ಲ ಥರ ಸಿಗುತ್ತಂತೆ ಇಲ್ಲಿ. ಸಂಜೆ ಇಷ್ಟೊತ್ತಿಂದ ಒಂದು 4 o'clock ಸ್ಟಾರ್ಟ್ ಆಗುತ್ತಂತೆ. ನೈಟ್ 10-11ವರೆಗೂ ಓಪನ್ ಇರುತ್ತೆ. ಈ ಶಾಪ್ಸ್ ಎಲ್ಲ ಇನ್ನೂ ಕ್ಲೋಸ್ ಆಗಿದೆ, ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಗೋಬಿ ಮಾಡೋದು ವಿಡಿಯೋ ಮಾಡೋದು. ಈ ಅಂಕಲ್ ವಿಡಿಯೋ ಮಾಡ್ಕೊತೀನಿ ಅಂದನಾ? ಹಾಂ, ಪರ್ಮಿಷನ್ ತಗೋಬೇಕಲ್ಲ ಅಂಕಲ್? ಅಲ್ಲಿರೋದೇ ಇವಾಗ ಇಲ್ಲಿಗೆ ಬಂದಿರೋದಾ ಅಂಕಲ್? ಸ್ಟ್ರೀಟ್ ಅಲ್ಲಿತ್ತಲ್ಲ GPT ಕಾಲೇಜ್ ಹತ್ರ. ಹಾಂ ಹಾಂ. ಅಂದರೆ ಇದಕ್ಕೆ ಸಪ್ರೇಟ್ ಎಕ್ಸ್ಟ್ರಾ ಏನಾದರೂ ಪೇ ಮಾಡಬೇಕಾ ಮಳಿಗೆಗೆ? ಎಷ್ಟು ಅಂಕಲ್ ಮಂತ್ಲಿ ಎಷ್ಟು ಪೇ ಮಾಡ್ತೀರಾ? 1,500 ಮಂತ್ಲಿ. ಅಂದರೆ ಇದು ಗೌರ್ಮೆಂಟಿಂದ ಕೊಟ್ಟಿರೋದಾ? ಹಾಂ ಹಾಂ ಹಾಂ. ಬೆಳಿಗ್ಗೆ ಹೊತ್ತು ಓಪನ್ ಇರುತ್ತಾ ಇದು? 3 ಗಂಟೆಯಿಂದ 11 ಗಂಟೆ ತನಕ ಇರುತ್ತಾ? ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ತುಮಕೂರು ಮಹಾನಗರ ಪಾಲಿಕೆಯಿಂದ ಇವ್ರಿಗೆಲ್ಲ ಮಳಿಗೆಗಳು ಕೊಟ್ಟಿರೋದು. ಇವ್ರು ಇದಕ್ಕೆ 1500 ಏನೋ ಪೇ ಮಾಡ್ತಾರಂತೆ ಪರ್ ಮಂತು. ಗೊತ್ತಿಲ್ಲ ಅದು ಯಾವ ರೀತಿ, ಚಿಕ್ಕ ಅಂಗಡಿ ದೊಡ್ಡ ಅಂಗಡಿ ಅದು ಅವ್ರು ಯಾವ ರೀತಿ ಡಿಫರ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು 1500 ಪರ್ ಒಂದು ಶಾಪ್ಗೆ, ಪರ್ ಮಂತ್ 1500 ಪೇ ಮಾಡ್ತಾರೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಥರದ ಚಾಟ್ಸ್ ಸಿಗುತ್ತೆ. ಬೇಲ್ಪುರಿ, ಸೇವ್ ಪುರಿ, ಟಿಕ್ಕಿ ಪುರಿ, ಏನು ಕರಿಬೇವು ಪುರಿ ಹೊಸ ಥರ ಇದೆ ನೋಡಿ, ನಾನು ಯಾವತ್ತೂ ತಿಂದೇ ಇಲ್ಲ. ದಹಿ ಪುರಿ ಇದೆ, 4-in-1 ಚಾಟ್ ಮಸಾಲ. ಏನು ಬೇಕಾ ಇನ್ನು? ಹಾಂ, ಏನು ಬೇಕು ಇಸ್ಕೊಳ್ಳೋ, ಸಾಕು ಬಿಡಿ ಒಂದು. ಅವನು ಅದನ್ನೇ ತಿಂತಿಲ್ಲ. ಈ ಚಾಕ್ಲೇಟ್ ಇಟ್ಕೊಂಡಾಕವನೇ. ಅವ್ರು ಕೊಡಲ್ಲಪ್ಪ ಚಾಕ್ಲೇಟು. ಈಗ ಎಷ್ಟು? 10 ರೂಪಾಯಿ 4 ತಗೊಳ್ಬೇಕು. ಬೇಡವೇನಾ ಇವು ಬೇಡವೇನಾ? ಚಿಂಟಗೆ ಖುಷಿ. ನಾನು ನೋಡ್ಲಿಲ್ವ? ಕೊಡಿ, ಬಿಚ್ಕೊಡ್ತೀನಿ, ಕೊಡು, ಓಪನ್ ಮಾಡ್ಕೊಡ್ತೀನಿ. ಅಲ್ಲ, ಯೂಟ್ಯೂಬ್ಗೆ. ತಗೊಳ್ಳೋ. ಫ್ರೆಂಡ್ಸ್, ತಿಂದಿದ್ದಾಯ್ತು, ಇವಾಗ ಹೊರಡ್ತಾ ಇದೀವಿ. ಇನ್ನು ಇವಾಗ ಓಪನ್ ಆಗ್ತಾ ಇದೆ ಎಲ್ಲ ಆ್ಯಕ್ಚುಲಿ, ಯಾಕಂದರೆ ಇದು ತುಂಬ ಇನ್ನು 5:30 ಆಗಿದೆ ಅಷ್ಟೇ. ಒಂದು 7 o'clock ಹಂಗೆ ಬಂದರೆ ಇದು ತುಂಬ ಫುಲ್ ಆಗಿಬಿಟ್ಟಿರುತ್ತೆ, ಅಷ್ಟು ಜನ ಬರ್ತಾರೆ ಇಲ್ಲಿ. ನೋಡಿ ಇಲ್ಲಿ ವೆಜ್ ನಾಟಿ ಸ್ಟೈಲ್ ಮಶ್ರೂಮ್ ಪಲಾವ್, ಮಶ್ರೂಮ್ ಕಬಾಬ್ ಎಲ್ಲ ಸಿಗುತ್ತೆ. ದಿವ್ಯಾ, ನೆಕ್ಸ್ಟ್ ಎಲ್ಲಿಗೆ? ಮನೆ, ಬ್ಯಾಕ್ ಟು ಹೋಮ್. ಮನೆಗೆ ಹೊರಡ್ತೀವಿ. ಓಕೆ ಗಾಯ್ಸ್, ಬಾಯ್, ಸಿಗ್ತೀನಿ ಮತ್ತೆ. ಹೊಟ್ಟೆ ಫುಲ್ ಆಗಿದೆ ಗಾಯ್ಸ್, ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ತುಮಕೂರವರಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ತುಮಕೂರು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಮನೆ ಕಡೆ ಓಡ್ತಾ ಇದ್ದೀವಿ. ಆ್ಯಂಡ್ ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ದರೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಇಷ್ಟ ಆಗಿರೋಂಥ ಫುಡ್ನ ತಿನ್ಬೋದು.